ಯೋಗ್ಯತೆ ಇಲ್ಲದೆ ಇದ್ರೆ ದೇವರು ಸಾಧನೆ ಮಾಡಿಸೋಲ್ಲ. ಸಾಧನೆ ನಾವು ಮಾಡೋದಲ್ಲ, ನಾವು ಮಾಡಿಸ್ಬೇಕು. ನಾವು ಮಾಡಿಸು ಅಂತ ಅವರಲ್ಲಿ ಪ್ರಾಮಾಣಿಕವಾದ ಪ್ರಾರ್ಥನೆಯನ್ನ ಮಾಡಬೇಕು. ಬರೀ ಪ್ರಾರ್ಥನೆ ಮಾಡಿದ್ರೂ ಮಾಡಿಸಲ್ಲ. ಭಗವಂತನ ಪ್ರೀತಿಕಾರಕವಾದ ಕರ್ಮವನ್ನು ಮಾಡಬೇಕು. ದೇವರಿಗೆ ಪ್ರೀತಿಯಾಗುವಂತ ಸಪರೇಟ್ ಕರ್ಮ ಅಂತಿಲ್ಲ. ನಿಮ್ಮ ವರ್ಣ, ನಿಮ್ಮ ಆಶ್ರಮ, ಅದಕ್ಕೆ ಭಗವಂತ ಶಾಸ್ತ್ರದಲ್ಲಿ ಏನು ಹೇಳಿದ್ದಾನೆ ಕರ್ತವ್ಯ, ಅದನ್ನ ಭಗವಂತ ನೀನು ಪ್ರೀತನಾಗುವಂತ ಮಾಡೋದೇ ಅವನ ಆರಾಧನೆ, ಮತ್ತಿನ್ಯಾವುದಿಲ್ಲ. ನಿಮಗೆ ಯಾವುದು ಕೆಲಸ ಇದೆ, ಇದು ದೇವರು ನೋಡ್ತಾ ಇದ್ದಾನೆ, ಈ ದೇವರಿಗೆ ಅರ್ಪಣೆ ಮಾಡಬೇಕು, ದೇವರು ಮಾಡಿಸ್ತಾ ಇದ್ದಾನೆ, ದೇವರ ಪ್ರೀತಿಗಾಗಿ ಮಾಡ್ತಾ ಇದ್ದಾನೆ ಎನ್ನುವ ಅರಿವು, ಎಚ್ಚರಿಕೆ, ದೈವ ಪ್ರಜ್ಞೆ ನಿಮ್ಮಲ್ಲಿ